ಬೆಲೆ ಏರಿಕೆ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಲಾರಿ ಮಾಲೀಕರ ಸಂಘದವರು ಕರೆ ನೀಡಿದ ಒಂದು ಅನಿರ್ದಿಷ್ಟಾವಧಿ ಬಂದ್ಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಬೆಂಬಲ ವ್ಯಕ್ತವಾಗಿದೆ. ಈ ಬಗ್ಗೆ ಮಾತಾಡಲು ಉತ್ತರ ಕನ್ನಡ ಜಿಲ್ಲಾ ಲಾರಿ ಅಸೋಸಿಯೇಷನ್ನ ಪ್ರಮುಖರು ನಮ್ಮ ಜೊತೆಗಿದ್ರೆ ಮಾತಾಡ್ಸೋಣ. ಸರ್, ಈಗ ಇವತ್ತಿನ ಒಂದು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಇವತ್ತು ಬೆಂಬಲ ಕೊಡ್ತಾ ಇದೆ ಸರ್. ಏನು ಡಿಮಾಂಡ್ ಏನು ಸರ್? ಮೊಟ್ಟ ಮೊದಲನೇದಾಗಿ ಈ ಡೀಸೆಲ್ ಮತ್ತು ಪೆಟ್ರೋಲ್ ದರ ಏರ್ತಾ ಇದೆ. ಮತ್ತು ಏನು ಅವೈಜ್ಞಾನಿಕವಾಗಿ ರಾಜ್ಯ ಹೆದ್ದಾರಿಗಳಲ್ಲಿ ಸುಮಾರು ಕಡೆ ಏನಾಗಿದೆ, ಈ ಟೋಲ್ಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಮತ್ತು ಈ ಲಾರಿ FCಯನ್ನು ಇದು ಮಾಡಬೇಕಾದ್ರೆ ಅದರ ದರ ಹೆಚ್ಚಾಗಿದೆ. ಎಲ್ಲವನ್ನು ಈಗ ದರ ಏರ್ತಾನೆ ಇದ್ದಾವೆ ಹೊರತು ಈ ಕಡಿಮೆ ಆಗ್ತಾ ಇಲ್ಲ. ಆಮೇಲೆ ಈ ಡೀಸೆಲ್ ಒಂದು ದರ ಏರಿಬಿಟ್ರೆ ಇಡೀ ವ್ಯವಸ್ಥೆ ಕುಸಿದು ಹೋಗ್ತದೆ. ಅಂದರೆ ಎಲ್ಲ ದವಸ ಧಾನ್ಯಗಳಾಗಿರ್ಬೋದು, ಎಲ್ಲ ಮಾರ್ಕೆಟ್ನಲ್ಲಿ ಮತ್ತೇನು ಏರಿಸ್ಬೇಕಂತ ಹೇಳಿಲ್ಲ. ಒಂದೇ ಒಂದು ಡೀಸೆಲು ಮತ್ತು ಪೆಟ್ರೋಲ್ ಏರಿಸ್ಬಿಟ್ರೆ ಇಡೀ ನಮ್ಮ ದೇಶದಲ್ಲಿ ಏನಾಗ್ತದೆ, ಎಲ್ಲದರದ್ದು ಏನು ಕಚ್ಚಾ ವಸ್ತುಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಯಾವುದೇ ಒಂದು ಸಾಮಗ್ರಿಗಳಾಗಿರ್ಬೋದು, ಆಟೋಮೆಟಿಕ್ಕಾಗಿ ಅದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸಬೇಕಾದ್ರೆ ಅದು ಸಾಗಾಟದ ವೆಚ್ಚ ಹೆಚ್ಚಾಗ್ತದೆ. ಟೋಲ್ ಶುಲ್ಕ ಕೂಡ ಹೆಚ್ಚಾಗಿದೆ ಅಂತೇಳಿ ಲಾರಿ ಮಾಲೀಕರು ಕೂಡ, ಚಾಲಕರು ಕೂಡ ಹೇಳ್ತಾರೆ. ಟೋಲ್ ಶುಲ್ಕ ಹೆಚ್ಚಾಗಿದೆ. ಆಮೇಲೆ ಬೇರೆ ಬೇರೆ ಎಲ್ಲ ಇವುಗಳ ಸಹಿತ ಹೆಚ್ಚಾಗಿದ್ದಾವೆ. ಇವನ್ ಇನ್ಶೂರೆನ್ಸ್ ಹೆಚ್ಚಾಗಿದ್ದಾವೆ. ಆಮೇಲೆ ಈ ನಮ್ಮ ಪರ್ಮಿಟ್ ತೆಗಿಬೇಕಲಿಕ್ಕೆ ಹೋದಾಗ ಅಲ್ಲಿಯೂ ಸಹಿತ ದರ ಹೆಚ್ಚಾಗಿದೆ. ಇವೆಲ್ಲ ಒಂದು ಪ್ರಮುಖವಾದ ಒಂದು ಭಾಳ ಸಮಸ್ಯೆಗಳಿದ್ದಾವೆ. ಅದರಲ್ಲಿ ಪ್ರಮುಖವಾದ 5 ಬೇಡಿಕೆಗಳನ್ನಿಟ್ಟು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಷಣ್ಮುಗಪ್ಪನವರು ಇವತ್ತು ಈ ಕರೆಯನ್ನು ಕೊಟ್ಟಿದ್ದಾರೆ, ಅನಿರ್ದಿಷ್ಟಾವಧಿ ಬಂದ್ ಅಂಥೇಳಿ. ಹಾಗಾಗಿ ನಾವು ಅವರಿಗೆ ಉತ್ತರ ಕನ್ನಡ ಜಿಲ್ಲಾ ಲಾರಿ ಮಾಲೀಕರ ಸಂಘದ ಪರವಾಗಿ ನಾವು ಈ ಒಂದು ಬೆಂಬಲಕ್ಕೆ ನಿಂತಿದ್ದೇವೆ ಅವರಿಗೆ. ಅದ್ರ ಜೊತೆಗೆ ನಮ್ಮ ಟೆಂಪೋ ಯೂನಿಯನ್ನವರು ಮತ್ತು ಟ್ಯಾಕ್ಸಿ ಯೂನಿಯನ್ನವರು ಸಹಿತ ನಮ್ಮ ಜೊತೆಗೆ ಇದ್ದಾರೆ. ಅವರೆಲ್ಲರೂ ನಮಗೆ ಈಗ ನಾವು ಬೆಂಬಲಕ್ಕೆ ಇದ್ದೇವೆ ಅಂಥೇಳಿ ಬಂದಿದ್ದಾರೆ. ಇವತ್ತು ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಒಂದು ಸಾಂಕೇತಿಕವಾಗಿ ನಾವು ಎಲ್ಲ ಲಾರಿಗಳಿಗೆ ನಮ್ಮ ಪೋಸ್ಟರನ್ನು ಹಂಚಿ ಇವತ್ತು ಅವರಿಗೆ ಎಚ್ಚರಿಕೆ ಕೊಟ್ಟು ಸಾಂಕೇತಿಕವಾಗಿ ಮಾಡಿ ಕಳಿಸ್ತಾ ಇದ್ದೇವೆ. ಯಾಕಂತ ಹೇಳಿದರೆ, ಇವತ್ತು 4 ಗಂಟೆಗೆ ನಮ್ಮ ಏನು ರಾಜ್ಯಾಧ್ಯಕ್ಷರಿಗೆ ಮಾತಾಡಲಿಕ್ಕೆ, ಷಣ್ಮುಗಪ್ಪನವರಿಗೆ ಮಾತಾಡಲಿಕ್ಕೆ ಸರ್ಕಾರ ಒಂದು ಕರೆ ಕೊಟ್ಟಿದೆ. 4 ಗಂಟೆಗೆ ಏನೋ ನಿರ್ಧಾರ ಆಗ್ತದೆ ಅಂತ ಹೇಳುವಂಥದ್ದು ನಮಗೆ ಒಂದು ಸೂಚನೆ ಬಂದಿದೆ. ಆವರೆಗೂ ನಾವು ಕಾದು ನೋಡಿ ಆಮೇಲೆ ನಾವು ಯಾವ ರೀತಿಯಾಗಿ ಬಂದ್ ಮಾಡಬೇಕು ಅಂಥೇಳಿ ನಾವು ವಿಚಾರ ಮಾಡ್ತೇವೆ. ಇವತ್ತು ನಾವು ಬಂದ್ ಮಾಡಲಿಕ್ಕೆ ಸಾಂಕೇತಿಕವಾಗಿ ಒಂದು ಎಚ್ಚರಿಕೆ ಕೊಟ್ಟು ಎಲ್ಲ ಲಾರಿಗೆ ಕಳಿಸ್ತೇವೆ. ಇವಿಷ್ಟು ಉತ್ತರ ಕನ್ನಡ ಜಿಲ್ಲಾ ಲಾರಿ ಮಾಲೀಕರ ಪ್ರಮುಖರು ಹೇಳುವಂಥ ಮಾತು. ಒಟ್ಟಿನಲ್ಲಿ ತೈಲ ಬೆಲೆ ಏರಿಕೆಯಿಂದಾಗಿ ಅಗತ್ಯ ವಸ್ತುಗಳ ದರ ಕೂಡ ಜಾಸ್ತಿ ಆಗ್ತದೆ. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಆದಷ್ಟು ಬೇಗ ಬೆಲೆ ಏರಿಕೆಗೆ ನಿಯಂತ್ರಣ ಹೇರಬೇಕಾದ ಅವಶ್ಯಕತೆ ಇದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಬೆಲೆ ಏರಿಕೆ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಲಾರಿ ಮಾಲೀಕರ ಸಂಘದವರು ಕರೆ ನೀಡಿದ ಒಂದು ಅನಿರ್ದಿಷ್ಟಾವಧಿ ಬಂದ್ಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಬೆಂಬಲ ವ್ಯಕ್ತವಾಗಿದೆ. ಈ ಬಗ್ಗೆ ಮಾತಾಡಲು ಉತ್ತರ ಕನ್ನಡ ಜಿಲ್ಲಾ ಲಾರಿ ಅಸೋಸಿಯೇಷನ್ನ ಪ್ರಮುಖರು ನಮ್ಮ ಜೊತೆಗಿದ್ರೆ ಮಾತಾಡ್ಸೋಣ. ಸರ್, ಈಗ ಇವತ್ತಿನ ಒಂದು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಇವತ್ತು ಬೆಂಬಲ ಕೊಡ್ತಾ ಇದೆ ಸರ್. ಏನು ಡಿಮಾಂಡ್ ಏನು ಸರ್? ಮೊಟ್ಟ ಮೊದಲನೇದಾಗಿ ಈ ಡೀಸೆಲ್ ಮತ್ತು ಪೆಟ್ರೋಲ್ ದರ ಏರ್ತಾ ಇದೆ. ಮತ್ತು ಏನು ಅವೈಜ್ಞಾನಿಕವಾಗಿ ರಾಜ್ಯ ಹೆದ್ದಾರಿಗಳಲ್ಲಿ ಸುಮಾರು ಕಡೆ ಏನಾಗಿದೆ, ಈ ಟೋಲ್ಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಮತ್ತು ಈ ಲಾರಿ FCಯನ್ನು ಇದು ಮಾಡಬೇಕಾದ್ರೆ ಅದರ ದರ ಹೆಚ್ಚಾಗಿದೆ. ಎಲ್ಲವನ್ನು ಈಗ ದರ ಏರ್ತಾನೆ ಇದ್ದಾವೆ ಹೊರತು ಈ ಕಡಿಮೆ ಆಗ್ತಾ ಇಲ್ಲ. ಆಮೇಲೆ ಈ ಡೀಸೆಲ್ ಒಂದು ದರ ಏರಿಬಿಟ್ರೆ ಇಡೀ ವ್ಯವಸ್ಥೆ ಕುಸಿದು ಹೋಗ್ತದೆ. ಅಂದರೆ ಎಲ್ಲ ದವಸ ಧಾನ್ಯಗಳಾಗಿರ್ಬೋದು, ಎಲ್ಲ ಮಾರ್ಕೆಟ್ನಲ್ಲಿ ಮತ್ತೇನು ಏರಿಸ್ಬೇಕಂತ ಹೇಳಿಲ್ಲ. ಒಂದೇ ಒಂದು ಡೀಸೆಲು ಮತ್ತು ಪೆಟ್ರೋಲ್ ಏರಿಸ್ಬಿಟ್ರೆ ಇಡೀ ನಮ್ಮ ದೇಶದಲ್ಲಿ ಏನಾಗ್ತದೆ, ಎಲ್ಲದರದ್ದು ಏನು ಕಚ್ಚಾ ವಸ್ತುಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಯಾವುದೇ ಒಂದು ಸಾಮಗ್ರಿಗಳಾಗಿರ್ಬೋದು, ಆಟೋಮೆಟಿಕ್ಕಾಗಿ ಅದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸಬೇಕಾದ್ರೆ ಅದು ಸಾಗಾಟದ ವೆಚ್ಚ ಹೆಚ್ಚಾಗ್ತದೆ. ಟೋಲ್ ಶುಲ್ಕ ಕೂಡ ಹೆಚ್ಚಾಗಿದೆ ಅಂತೇಳಿ ಲಾರಿ ಮಾಲೀಕರು ಕೂಡ, ಚಾಲಕರು ಕೂಡ ಹೇಳ್ತಾರೆ. ಟೋಲ್ ಶುಲ್ಕ ಹೆಚ್ಚಾಗಿದೆ. ಆಮೇಲೆ ಬೇರೆ ಬೇರೆ ಎಲ್ಲ ಇವುಗಳ ಸಹಿತ ಹೆಚ್ಚಾಗಿದ್ದಾವೆ. ಇವನ್ ಇನ್ಶೂರೆನ್ಸ್ ಹೆಚ್ಚಾಗಿದ್ದಾವೆ. ಆಮೇಲೆ ಈ ನಮ್ಮ ಪರ್ಮಿಟ್ ತೆಗಿಬೇಕಲಿಕ್ಕೆ ಹೋದಾಗ ಅಲ್ಲಿಯೂ ಸಹಿತ ದರ ಹೆಚ್ಚಾಗಿದೆ. ಇವೆಲ್ಲ ಒಂದು ಪ್ರಮುಖವಾದ ಒಂದು ಭಾಳ ಸಮಸ್ಯೆಗಳಿದ್ದಾವೆ. ಅದರಲ್ಲಿ ಪ್ರಮುಖವಾದ 5 ಬೇಡಿಕೆಗಳನ್ನಿಟ್ಟು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಷಣ್ಮುಗಪ್ಪನವರು ಇವತ್ತು ಈ ಕರೆಯನ್ನು ಕೊಟ್ಟಿದ್ದಾರೆ, ಅನಿರ್ದಿಷ್ಟಾವಧಿ ಬಂದ್ ಅಂಥೇಳಿ. ಹಾಗಾಗಿ ನಾವು ಅವರಿಗೆ ಉತ್ತರ ಕನ್ನಡ ಜಿಲ್ಲಾ ಲಾರಿ ಮಾಲೀಕರ
ಮಾಲೀಕರ ಸಂಘದ ಪರವಾಗಿ ನಾವು ಈ ಒಂದು ಬೆಂಬಲಕ್ಕೆ ನಿಂತಿದ್ದೇವೆ ಅವರಿಗೆ. ಅದ್ರ ಜೊತೆಗೆ ನಮ್ಮ ಟೆಂಪೋ ಯೂನಿಯನ್ನವರು ಮತ್ತು ಟ್ಯಾಕ್ಸಿ ಯೂನಿಯನ್ನವರು ಸಹಿತ ನಮ್ಮ ಜೊತೆಗೆ ಇದ್ದಾರೆ. ಅವರೆಲ್ಲರೂ ನಮಗೆ ಈಗ ನಾವು ಬೆಂಬಲಕ್ಕೆ ಇದ್ದೇವೆ ಅಂಥೇಳಿ ಬಂದಿದ್ದಾರೆ. ಇವತ್ತು ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈ ಒಂದು ಸಾಂಕೇತಿಕವಾಗಿ ನಾವು ಎಲ್ಲ ಲಾರಿಗಳಿಗೆ ನಮ್ಮ ಪೋಸ್ಟರನ್ನು ಹಂಚಿ ಇವತ್ತು ಅವರಿಗೆ ಎಚ್ಚರಿಕೆ ಕೊಟ್ಟು ಸಾಂಕೇತಿಕವಾಗಿ ಮಾಡಿ ಕಳಿಸ್ತಾ ಇದ್ದೇವೆ. ಯಾಕಂತ ಹೇಳಿದರೆ, ಇವತ್ತು 4 ಗಂಟೆಗೆ ನಮ್ಮ ಏನು ರಾಜ್ಯಾಧ್ಯಕ್ಷರಿಗೆ ಮಾತಾಡಲಿಕ್ಕೆ, ಷಣ್ಮುಖಪ್ಪನವರಿಗೆ ಮಾತಾಡಲಿಕ್ಕೆ ಸರ್ಕಾರ ಒಂದು ಕರೆ ಕೊಟ್ಟಿದೆ. 4 ಗಂಟೆಗೆ ಏನು ನಿರ್ಧಾರ ಆಗ್ತದೆ ಅಂತ ಹೇಳುವಂಥದ್ದು ನಮಗೆ ಒಂದು ಸೂಚನೆ ಬಂದಿದೆ. ಆವರೆಗೂ ನಾವು ಕಾದು ನೋಡಿ ಆಮೇಲೆ ನಾವು ಯಾವ ರೀತಿಯಾಗಿ ಬಂದ್ ಮಾಡಬೇಕು ಅಂಥೇಳಿ ನಾವು ವಿಚಾರ ಮಾಡಿ ಮಾಡ್ತೇವೆ. ಇವತ್ತು ನಾವು ಬಂದ್ ಮಾಡಲಿಕ್ಕೆ ಸಾಂಕೇತಿಕವಾಗಿ ಒಂದು ಎಚ್ಚರಿಕೆ ಕೊಟ್ಟು ಎಲ್ಲ ಲಾರಿಗೆ ಕಳಿಸ್ತೇವೆ. ಇವಿಷ್ಟು ಉತ್ತರ ಕನ್ನಡ ಜಿಲ್ಲಾ ಲಾರಿ ಮಾಲೀಕರ ಪ್ರಮುಖರು ಹೇಳುವಂಥ ಮಾತು. ಒಟ್ಟಿನಲ್ಲಿ ತೈಲ ಬೆಲೆ ಏರಿಕೆಯಿಂದಾಗಿ ಅಗತ್ಯ ವಸ್ತುಗಳ ದರ ಕೂಡ ಜಾಸ್ತಿ ಆಗ್ತದೆ. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಆದಷ್ಟು ಬೇಗ ಬೆಲೆ ಏರಿಕೆಗೆ ನಿಯಂತ್ರಣ ಹೇರಬೇಕಾದ ಅವಶ್ಯಕತೆ ಇದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಬೆಲೆ ಏರಿಕೆ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ರಾಜ್ಯ ಲಾರಿ ಮಾಲೀಕರ ಸಂಘದವರು ಕರೆ ನೀಡಿದ ಒಂದು ಅನಿರ್ದಿಷ್ಟಾವಧಿ ಬಂದ್ಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಬೆಂಬಲ ವ್ಯಕ್ತವಾಗಿದೆ. ಈ ಬಗ್ಗೆ ಮಾತಾಡಲು ಉತ್ತರ ಕನ್ನಡ ಜಿಲ್ಲಾ ಲಾರಿ ಅಸೋಸಿಯೇಷನ್ನ ಪ್ರಮುಖರು ನಮ್ಮ ಜೊತೆಗಿದ್ರೆ ಮಾತಾಡ್ಸೋಣ. ಸರ್, ಈಗ ಇವತ್ತಿನ ಒಂದು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಇವತ್ತು ಬೆಂಬಲ ಕೊಡ್ತಾ ಇದೆ ಸರ್. ಏನು ಡಿಮಾಂಡ್ ಏನು ಸರ್? ಮೊಟ್ಟ ಮೊದಲನೇದಾಗಿ ಈ ಡೀಸೆಲ್ ಮತ್ತು ಪೆಟ್ರೋಲ್ ದರ ಏರ್ತಾ ಇದೆ. ಮತ್ತು ಏನು ಅವೈಜ್ಞಾನಿಕವಾಗಿ ರಾಜ್ಯ ಹೆದ್ದಾರಿಗಳಲ್ಲಿ ಸುಮಾರು ಕಡೆ ಏನಾಗಿದೆ, ಈ ಟೋಲ್ಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಮತ್ತು ಈ ಲಾರಿ FCಯನ್ನು ಇದು ಮಾಡಬೇಕಾದ್ರೆ ಅದರ ದರ ಹೆಚ್ಚಾಗಿದೆ. ಎಲ್ಲವನ್ನು ಈಗ ದರ ಏರ್ತಾನೆ ಇದ್ದಾವೆ ಹೊರತು ಈ ಕಡಿಮೆ ಆಗ್ತಾ ಇಲ್ಲ. ಆಮೇಲೆ ಈ ಡೀಸೆಲ್ ಒಂದು ದರ ಏರಿಬಿಟ್ರೆ ಇಡೀ ವ್ಯವಸ್ಥೆ ಕುಸಿದು ಹೋಗ್ತದೆ. ಅಂದರೆ ಎಲ್ಲ ದವಸ ಧಾನ್ಯಗಳಾಗಿರ್ಬೋದು, ಎಲ್ಲ ಮಾರ್ಕೆಟ್ನಲ್ಲಿ ಮತ್ತೇನು ಏರಿಸ್ಬೇಕಂತ ಹೇಳಿಲ್ಲ. ಒಂದೇ ಒಂದು ಡೀಸೆಲು ಮತ್ತು ಪೆಟ್ರೋಲ್ ಏರಿಸಿಬಿಟ್ರೆ ಇಡೀ ನಮ್ಮ ದೇಶದಲ್ಲಿ ಏನಾಗ್ತದೆ, ಎಲ್ಲದರದ್ದು ಏನು ಕಚ್ಚಾ ವಸ್ತುಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಯಾವುದೇ ಒಂದು ಸಾಮಗ್ರಿಗಳಾಗಿರ್ಬೋದು, ಆಟೋಮೆಟಿಕ್ಕಾಗಿ ಅದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸಬೇಕಾದ್ರೆ ಅದು ಸಾಗಾಟದ ವೆಚ್ಚ ಹೆಚ್ಚಾಗ್ತದೆ. ಟೋಲ್ ಶುಲ್ಕ ಕೂಡ ಹೆಚ್ಚಾಗಿದೆ ಅಂತೇಳಿ ಲಾರಿ ಮಾಲೀಕರು ಕೂಡ, ಚಾಲಕರು ಕೂಡ ಹೇಳ್ತಾರೆ. ಟೋಲ್ ಶುಲ್ಕ ಹೆಚ್ಚಾಗಿದೆ. ಆಮೇಲೆ ಬೇರೆ ಬೇರೆ ಎಲ್ಲ ಇವುಗಳ ಸಹಿತ ಹೆಚ್ಚಾಗಿದ್ದಾವೆ. ಇವನ್ ಇನ್ಶೂರೆನ್ಸ್ ಹೆಚ್ಚಾಗಿದ್ದಾವೆ. ಆಮೇಲೆ ಈ ನಮ್ಮ ಪರ್ಮಿಟ್ ತೆಗಿಬೇಕಲಿಕ್ಕೆ ಹೋದಾಗ ಅಲ್ಲಿಯೂ ಸಹಿತ ದರ ಹೆಚ್ಚಾಗಿದೆ. ಇವೆಲ್ಲ ಒಂದು ಪ್ರಮುಖವಾದ ಒಂದು ಭಾಳ ಸಮಸ್ಯೆಗಳಿದ್ದಾವೆ. ಅದರಲ್ಲಿ ಪ್ರಮುಖವಾದ 5 ಬೇಡಿಕೆಗಳನ್ನಿಟ್ಟು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಷಣ್ಮುಖಪ್ಪನವರು ಇವತ್ತು ಈ ಕರೆಯನ್ನು ಕೊಟ್ಟಿದ್ದಾರೆ, ಅನಿರ್ದಿಷ್ಟಾವಧಿ ಬಂದ್ ಅಂಥೇಳಿ. ಹಾಗಾಗಿ ನಾವು ಅವರಿಗೆ ಉತ್ತರ ಕನ್ನಡ ಜಿಲ್ಲಾ ಲಾರಿ ಮಾಲೀಕರ ಸಂಘದ ಪರವಾಗಿ ನಾವು ಈ ಒಂದು ಬೆಂಬಲಕ್ಕೆ ನಿಂತಿದ್ದೇವೆ ಅವರಿಗೆ. ಅದ್ರ ಜೊತೆಗೆ ನಮ್ಮ ಟೆಂಪೋ ಯೂನಿಯನ್ನವರು ಮತ್ತು ಟ್ಯಾಕ್ಸಿ ಯೂನಿಯನ್ನವರು ಸಹಿತ ನಮ್ಮ ಜೊತೆಗೆ ಇದ್ದಾರೆ. ಅವರೆಲ್ಲರೂ ನಮಗೆ ಈಗ ನಾವು ಬೆಂಬಲಕ್ಕೆ ಇದ್ದೇವೆ ಅಂಥೇಳಿ ಬಂದಿದ್ದಾರೆ. ಇವತ್ತು ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈ ಒಂದು ಸಾಂಕೇತಿಕವಾಗಿ ನಾವು ಎಲ್ಲ ಲಾರಿಗಳಿಗೆ ನಮ್ಮ ಪೋಸ್ಟರನ್ನು ಹಂಚಿ ಇವತ್ತು ಅವರಿಗೆ ಎಚ್ಚರಿಕೆ ಕೊಟ್ಟು ಸಾಂಕೇತಿಕವಾಗಿ ಮಾಡಿ ಕಳಿಸ್ತಾ ಇದ್ದೇವೆ. ಯಾಕಂತ ಹೇಳಿದರೆ, ಇವತ್ತು 4 ಗಂಟೆಗೆ ನಮ್ಮ ಏನು ರಾಜ್ಯಾಧ್ಯಕ್ಷರಿಗೆ ಮಾತಾಡಲಿಕ್ಕೆ, ಷಣ್ಮುಖಪ್ಪನವರಿಗೆ ಮಾತಾಡಲಿಕ್ಕೆ ಸರ್ಕಾರ ಒಂದು ಕರೆ ಕೊಟ್ಟಿದೆ. 4 ಗಂಟೆಗೆ ಏನು ನಿರ್ಧಾರ ಆಗ್ತದೆ ಅಂತ ಹೇಳುವಂಥದ್ದು ನಮಗೆ ಒಂದು ಸೂಚನೆ ಬಂದಿದೆ. ಆವರೆಗೂ ನಾವು ಕಾದು ನೋಡಿ ಆಮೇಲೆ ನಾವು ಯಾವ ರೀತಿಯಾಗಿ ಬಂದ್ ಮಾಡಬೇಕು ಅಂಥೇಳಿ ನಾವು ವಿಚಾರ ಮಾಡಿ ಮಾಡ್ತೇವೆ. ಇವತ್ತು ನಾವು ಬಂದ್ ಮಾಡಲಿಕ್ಕೆ ಸಾಂಕೇತಿಕವಾಗಿ ಒಂದು ಎಚ್ಚರಿಕೆ ಕೊಟ್ಟು ಎಲ್ಲ ಲಾರಿಗೆ ಕಳಿಸ್ತೇವೆ. ಇವಿಷ್ಟು ಉತ್ತರ ಕನ್ನಡ ಜಿಲ್ಲಾ ಲಾರಿ ಮಾಲೀಕರ ಪ್ರಮುಖರು ಹೇಳುವಂಥ ಮಾತು. ಒಟ್ಟಿನಲ್ಲಿ ತೈಲ ಬೆಲೆ ಏರಿಕೆಯಿಂದಾಗಿ ಅಗತ್ಯ ವಸ್ತುಗಳ ದರ ಕೂಡ ಜಾಸ್ತಿ ಆಗ್ತದೆ. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಆದಷ್ಟು ಬೇಗ ಬೆಲೆ ಏರಿಕೆಗೆ ನಿಯಂತ್ರಣ ಹೇರಬೇಕಾದ ಅವಶ್ಯಕತೆ ಇದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.